ಒಂದು ಕುರಿ ಪಿಚಿಕೆಯನ್ನ ಒಂದು ವಸ್ತ್ರದಲ್ಲಿ ಕಟ್ಟಿಕೊಂಡು ಗೊಲ್ಲಾಳನಲ್ಲಿಗೆ ಬಂದು ಅವನಿಗೆ ಕುರಿಯ ಪಿಚಿಕೆಯನ್ನೇ ಶ್ರೀಶೈಲದಿಂದ ತಂದ ಲಿಂಗವೆಂದು ನೀಡಿದ. ಗೊಲ್ಲಾಳನಿಗೆ ಪೂಜೆಯ ವಿಧಾನ, ಲಿಂಗದ ಮಹತ್ವೆಯನ್ನು ಬೋಧಿಸಿ ಸರ್ವ ಸಮರ್ಪಣಾ ಭಾವದಲ್ಲಿ ಪೂಜೆ ಮಾಡಿದರೆ ಮುಂದೆ ಒಂದು ದಿನ ನೀನು ದೊಡ್ಡ ಶಿವಶರಣ ಆಗತ್ತೀಯಾ ಎಂದು ಉಬ್ಬಿಸಿದ. ಆ ಲಿಂಗವನ್ನು ಒಂದು ಕಡೆ ಸ್ಥಾಪಿಸಿ ಪ್ರತಿದಿನವೂ ಕುರಿಯ ಹಾಲಿನ ಅಭಿಷೇಕವನ್ನ ಮಾಡಿ ಪ್ರಸಾದವನ್ನ ನೀಡಿ ಪೂಜಿಸಬೇಕೆಂದು ಉಪದೇಶವನ್ನ ನೀಡಿ ತನ್ನ ಊರಿನತ್ತ ನಡೆದ. ಮುಗ್ಧನಾದ ಈ ಮಹಾಭಕ್ತ ಗೊಲ್ಲಾಳ ಆ ಕುರಿಯ ಪಿಚಿಕೆಯನ್ನೇ ಲಿಂಗವೆಂದು ನಂಬಿ ಅದನ್ನು ಕುರಿತೆಯ ಕಳ್ಳೆಯಲ್ಲಿ ಪ್ರತಿಷ್ಠಾಪಿಸಿ ದೃಢಚಿತ್ತದಿಂದ ದಿನವೂ ಸಹ ಕುರಿಯ ಹಾಲಿನಿಂದ ಅಭಿಷೇಕ